ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪುಷ್ಪ ಅಂತ. ನಾನು ಬೆಂಗಳೂರಿನ ನಿವಾಸಿಯಾಗಿದ್ದೇನೆ. ಗುರುಗಳೇ, ಕಳೆದ ಬಾರಿ ನಿಮ್ಮ ಬಳಿ ಮಾತನಾಡುವಾಗ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ತಪಸ್ಸನ್ನು ಮಾಡಬೇಕು ಅಂತ ಅಷ್ಟೇ ಹೇಳಿದ್ರಿ. ತಪಸ್ಸನ್ನು ಹೇಗೆ ಮಾಡಬೇಕು, ಅದರ ರೀತಿ ನಿಯಮಗಳೇನು, ನಾವು ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಳಬೇಕು, ಏನೆಲ್ಲ ದೂರ ಮಾಡ್ಕೋಬೇಕು ಅಂತ ದಯವಿಟ್ಟು ತಿಳಿಸಿ. ಅದ್ರ ಜೊತೆಗೆ ಮೋಕ್ಷಕ್ಕೆ ಮುಕ್ತಿಗೆ ಇರುವ ವ್ಯತ್ಯಾಸವನ್ನು ತಿಳಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀಮತಿ ಪುಷ್ಪವಲ್ಲಿಯವರಿಗೆ ನಮಸ್ಕಾರ. ಮೋಕ್ಷ, ಮುಕ್ತಿ, ಬಿಡುಗಡೆ ಇವುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಿ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಜೀವನದಲ್ಲಿ ಎಲ್ಲ ಅಂದುಕೊಂಡಿದ್ದೋ, ಬಯಸಿದ್ದೋ, ಸಂಕಲ್ಪ ಮಾಡಿದ್ದೋ ಇವುಗಳನ್ನೆಲ್ಲ ಮುಗಿದ ಮೇಲೆ ಈ ಮೋಕ್ಷದ ಬಗ್ಗೆ ಯೋಚನೆ ಮಾಡೋಣ ಅಂತ ಸಾಮಾನ್ಯವಾಗಿ ಅಂತಾರೆ. ಕೆಲವು ಮಂದಿ ತಾರುಣ್ಯದಲ್ಲಿಯೋ ಬಾಲ್ಯದಲ್ಲಿಯೋ ಈ ಮೋಕ್ಷದ ಬಗ್ಗೆ ಚಿಂತನೆ ಮಾಡ್ತಾರೆ. ಅಂಥವರಲ್ಲಿ ನೀವೊಬ್ಬರು. ಮೊದಲು ಹೇಳ್ಬಿಡೋಣಮ್ಮ, ಮೋಕ್ಷಕ್ಕೂ ಮುಕ್ತಿಗೂ ವ್ಯತ್ಯಾಸ ಇಲ್ಲ. ಎರಡು ಬೇರೆ ಬೇರೆ ಪದಗಳು. ತಂದೆ ಅಪ್ಪ ಇದ್ದ ಹಾಗೆ ಒಂದೇ ಅರ್ಥ, ಪದಗಳು ಬೇರೆ. ಆದರೆ ಅದರ ಅರ್ಥ ನೀವು ತಿಳ್ಕೋಬೇಕು. ಮುಕ್ತಿ ಅಥವಾ ಮೋಕ್ಷ ಅಂದರೆ ಏನು? ಮತ್ತೆ ಅದನ್ನು ಅತ್ಯಂತ ಸರಳವಾಗಿ ಹೇಳಬೇಕು ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಯಾವುದೋ ಒಂದು ಬಂಧನದಿಂದ ಬಿಡುಗಡೆಯಾದಾಗ ಅದು ಮುಕ್ತಿ, ಅದು ಮೋಕ್ಷ. ಉದಾಹರಣೆಗೆ ತಲೆನೋವು ಬಂದಿರುತ್ತೆ. ನೋಡಿ, ಆ ಪದ ಹೇಗಿದೆ, ತಲೆಯಲ್ಲಿ ನೋವು. ಆ ತಲೆಯಲ್ಲಿ ತಲೆನೋವಿನಿಂದ ನೀವು ಬಿಡುಗಡೆಗೊಂಡರೆ ಯಾವುದೊಂದು ಮಾತ್ರೆ ತಗೊಳ್ತೀರಿ, ಯಾವುದೊಂದು ಲೇಪನ ಹಚ್ಕೊಳ್ತೀರಿ, ಯಾವುದೊಂದು ಕಷಾಯ ಕುಡಿತೀರಿ, ಏನೋ ಒಂದು ಮಾಡ್ತೀರಿ. ಹಾಗೆ ಮಾಡಿ ಆ ತಲೆಯ ನೋವಿನಿಂದ ಬಿಡುಗಡೆಗೊಂಡಾಗ ನಿಮಗೆ ಹಾಯ್ ಅನಿಸುತ್ತೆ, ಸುಖ ಅನಿಸುತ್ತೆ, ಸಮಾಧಾನ ಆಗುತ್ತೆ. ಅಂದರೆ ಬಿಡುಗಡೆ ಅನ್ನತಕ್ಕಂಥದ್ದರ ಒಟ್ಟು ತಾತ್ಪರ್ಯ ಸಮಾಧಾನ, ಒಟ್ಟು ತಾತ್ಪರ್ಯ ಸಂತೋಷ, ಒಟ್ಟು ತಾತ್ಪರ್ಯ ನೆಮ್ಮದಿ. ಅಂದರೆ ನಾವು ಬಂಧನದಲ್ಲಿ ಇರುತ್ತೇವೆ. ಬಂಧನ ಅಂದರೆ ಯಾರೋ ಸೆರೆಮನೆಯಲ್ಲಿ ಹಾಕೋದು ಅಂತ ಅರ್ಥ ಅಲ್ಲ. ನಾವು ನಮ್ಮ ಜೀವನದಲ್ಲಿ ನಾವೇ ನೂರಾರು ಬಂಧನಗಳನ್ನು ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತೀವಿ. ಕೆಲವು ದೈವದತ್ತವಾಗಿ ಬಂಧನಗಳು ಏರ್ಪಡುತ್ತವೆ. ಉದಾಹರಣೆಗೆ ಬಡತನ ಅನ್ರಿ. 1000 ಪ್ರಯತ್ನ ಪಡ್ತೀರಿ ಆ ಬಡತನ ಅನ್ನುವ ಬಂಧನದಿಂದ ಬಿಡುಗಡೆಗೊಂಡು ಸುಖವಾಗಿರಬೇಕು ಅಂತ. ಎಷ್ಟೋ ಮಂದಿಗೆ ಆಗಲ್ಲ. ಎಷ್ಟೇ ಪ್ರಯತ್ನಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಆ ಬಡತನವನ್ನು ನೀಗಲಿಕ್ಕಾಗೋದಿಲ್ಲ, ಅಥವಾ ಕೆಲಸವೇ ಸಿಗಲ್ಲ. ಪ್ರಯತ್ನ ಪಡ್ತಾ ಇರ್ತೀರಿ. ಅಂದರೆ ನೀವು ಪ್ರಯತ್ನಪಟ್ಟರೂ ಬಡತನದ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಎಲ್ಲ ತರ್ಕವು ಮುಕ್ತಾಯವಾಗಿ ನನ್ನ ಹಣೆ ಬರಹ ಅಂತಂತ ಹೇಳ್ತಾರೆ. ಅಂದರೆ ದೈವ ನಿರ್ಣಯ, ಇದು ದೈವ ಕೊಡತಕ್ಕಂಥದ್ದು. ಅಥವಾ ಯಾವುದೋ ಒಂದು ಕಾಯಿಲೆ, ನೀವು ಪ್ರಯತ್ನ ಪಡ್ತೀರಿ ಅದರಿಂದ ಬಿಡುಗಡೆ ಹೊಂದಬೇಕು ಅಂತ. ತಲೆನೋವು ಕೊಟ್ಟಷ್ಟು ಸುಲಭವಾದ ಉದಾಹರಣೆ ಅಲ್ವಲ್ಲ ಅದು. ಯಾವುದೋ ಒಂದು ಅಂಗಭಂಗವಾಗಿಬಿಟ್ಟಿರುತ್ತೆ, ಅಥವಾ ಯಾವುದೋ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ಟಿರುತ್ತೆ, ಅಥವಾ ಬಣ್ಣದಲ್ಲಿ ಏರುಪೇರಾಗ್ಬಿಟ್ಟಿರುತ್ತೆ. ಇದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಏನೇ ಪ್ರಯತ್ನ ಪಟ್ಟರು. ಅಂದರೆ
ಇವೆಲ್ಲ ದೈವದಿಂದ ಪ್ರದಾನ ಮಾಡಲ್ಪಟ್ಟಂಥ ಬಂಧನಗಳು. ಇವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ನಮಗಾಗೋದಿಲ್ಲ. ಕೆಲವು ಬಂಧನಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ, ನನ್ನ ಸುಖ ನನ್ನಲ್ಲಿ ಇರತಕ್ಕಂತಹ ಹಣದ ಮೊತ್ತದ ಮೇಲೆ ಇದೆ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಆಗ ನನ್ನ ಸತತ ಪ್ರಯತ್ನ ನನ್ನ ಗುರಿಯ ಯಾವುದೋ ಒಂದು ಮೊತ್ತ ಇರುತ್ತಲ್ಲ ಅದರ ಸಂಗ್ರಹದಲ್ಲಿರುತ್ತೆ. ಆ ಸಂಗ್ರಹ ಮಾಡ್ತಾ 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 ನಾನು ಸತ್ತೋಗ್ತೀನಿ. ಅಂದರೆ ಹಣದ ಸಂಗ್ರಹ ಅನ್ನತಕ್ಕಂಥ ಒಂದು ಬಂಧನಕ್ಕೆ ನಾನು ತುತ್ತಾಗಿ ನಾನು ಆ ಬಂಧನದಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಅಂಥದ್ದು ನೂರಾರು ನಮ್ಮ ಜೀವನದಲ್ಲಿ. ಹೀಗಾಗಿ ಒಟ್ಟು ಅರ್ಥ ಏನಪ್ಪ ಅಂದರೆ, ನಾವು ದೈವದತ್ತವಾಗಿರತಕ್ಕಂಥದ್ದು, ಸ್ವಯಂ ಸೃಷ್ಟಿ ಮಾಡಿಕೊಂಡಿರತಕ್ಕಂಥದ್ದು, ಇಂತಹ ಯಾವುದೋ ಒಂದು ಬಂಧನಕ್ಕೆ, ಸೆರೆಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿರ್ತೀವಿ. ಅದರಿಂದ ಹೊರಕ್ಕೆ ಬರದೆ ತೊಳಲಾಡ್ತಾ ಇರ್ತೀವಿ. ಅದು ಬಂಧನ. ಅದರಿಂದ ತಪ್ಪಿಸಿಕೊಂಡು ಅದನ್ನು ಭೇದಿಸಿಕೊಂಡು ಹೊರಗೆ ಬಂದಾಗ ನಿಮಗೆ ಮುಕ್ತಿ ಸಿಗುತ್ತೆ. ನೀವು ಮೋಕ್ಷಗಾಮಿ ಆಗ್ತೀರಿ. ಈ ಬಂಧನಗಳಲ್ಲಿ ಅತ್ಯಂತ ದೊಡ್ಡ ಬಂಧನ, ಏನು ಪರಿಹಾರವೇ ಇಲ್ಲವೇನೋ ಅಂತ ಹೇಳಬಹುದಾದಂತಹ ಒಂದು ಬಹುದೊಡ್ಡ ಬಂಧನ ಯಾವುದಪ್ಪ ಅಂದರೆ, ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಸಾಯೋದು ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು ಮತ್ತೆ ಹುಟ್ಟೋದು. ಈ ಹುಟ್ಟು ಸಾವುಗಳ ಬಂಧನವೇ ಬಹುದೊಡ್ಡ ಬಂಧನ. ಹೀಗಾಗಿ ನಿಮಗೆ ಮುಕ್ತಿ ಎನ್ನುವುದು ಬೇಕಾಗಿದ್ದರೆ, ನೀವು ಮೋಕ್ಷಾಪೇಕ್ಷೆಯಾಗಿದ್ದರೆ ಈ ಹುಟ್ಟು ಸಾವುಗಳ ಬಂಧನದಿಂದ ಬಿಡಿಸ್ಕೊಳ್ಬೇಕು. ಅಂಥದ್ದೇನೋ ಹಿಂದೆ ಮಾತಾಡಿದ್ದೀರಿ, ಆಗ ನಾನು ಹೇಳಿದ್ದೇನೆ ತಪಸ್ಸು ಮಾಡಬೇಕು ಅಂತ ಹೇಳಿದ್ದೇನೆ. ಈಗ ನೀವು ಕೇಳ್ತಾ ಇದ್ದೀರಿ ತಪಸ್ಸು ಮಾಡೋದು ಅಂದರೆ ಏನೀಗ? ಹಾಗಾದರೆ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆಗೊಳ್ಳಬೇಕಾಗಿದ್ದರೆ ಮಾಡಬೇಕಾಗಿರತಕ್ಕಂಥ ತಪಸ್ಸೇನು? ಇದು ಪ್ರಶ್ನೆ. ನೋಡಮ್ಮ, ಇದಕ್ಕೆ ಎರಡು ಉತ್ತರಗಳಿದೆ. ಒಂದು, ತುಂಬ ಶಾಸ್ತ್ರೀಯವಾಗಿ ಸಾವಧಾನವಾಗಿ ಬಹಳ ಕಾಲ ಅಧ್ಯಯನ ಮಾಡಿ ಅಳವಡಿಸಿಕೊಳ್ಳತಕ್ಕದ್ದು ಒಂದು ವಿಧಾನ. ಈ ಶಾಸ್ತ್ರೀಯ ವಿಧಾನವನ್ನು ಅಷ್ಟು ಸುಲಭವಾಗಿ ಸರಳವಾಗಿ ಪುಟ್ಟದಾಗಿ ಹೇಳಲಿಕ್ಕಾಗಲ್ಲ. ಆದ್ದರಿಂದ ಭಗವತ್ಪಾದರು ಕೊಟ್ಟಿರತಕ್ಕಂತಹ ಸಲಹೆಯನ್ನು ಮುಕ್ತಿಯನ್ನು ಗಳಿಸಲಿಕ್ಕಾಗಿ ನಾವು ಮಾಡಬೇಕಾದ ಪ್ರಯತ್ನವನ್ನು ಕುರಿತು ಒಂದು 2-3 ಸಂಚಿಕೆಗಳನ್ನು ನಾನು ಮಾಡಬೇಕಾಗುತ್ತೆ. ಅದು ಕಾರಣ ಈಗ ಅದನ್ನು ಮಾತಾಡಲಿಕ್ಕೆ ಹೋಗದೆ ಬಹಳ ಸರಳವಾಗಿ ಪುಟ್ಟದಾಗಿ ನಿಮಗೆ ಅರ್ಥವಾಗುವಂತೆ ಒಂದಷ್ಟು ಸಂಗತಿಗಳನ್ನ ಹೇಳಿಬಿಡ್ತೀನಿ. ಆನಂತರ ಮುಂದಿನ ಸಂಚಿಕೆಗಳಲ್ಲಿ ಭಗವತ್ಪಾದ ಹೇಳಿರತಕ್ಕಂಥ ಶಾಸ್ತ್ರೀಯ ವಿಷಯಗಳನ್ನು ಕುರಿತು ತುಸು ವಿಸ್ತಾರವಾಗಿ ಮಾತಾಡ್ತೀನಿ. ಈ ಶಾಸ್ತ್ರೀಯವಾದ್ದು ಅಂದರೆ ಏನು? ಮೊದಲನೇದು ಅಂದರೆ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಇದರ ಬಗ್ಗೆ ಮಾತಾಡ್ತಾ 3 ಅವಶ್ಯಕತೆಗಳನ್ನು, 3 ಸಿದ್ಧತೆಗಳನ್ನು ಮಾಡಿಕೊಂಡ್ರೆ 4ನೇದು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ, ಇಹಾಮುತ್ರ ಫಲಭೋಗ ವಿರಾಗ ತದನಂತರಂ ಶಮಾದಿ ಷಟ್ಕ ಸಂಪತ್ತಿ. ಈ 3 ಮೋಕ್ಷತ್ವಂ ಇತಿ ಸ್ಫುಟವಾಗಿ ಇದು ಮೋಕ್ಷ ಅಂತ ಗೊತ್ತಾಗಬೇಕು ನನಗೆ. ಅಥವಾ ಇಂಥದ್ದು ಮೋಕ್ಷ, ಆ ಮೋಕ್ಷದ ಕಡೆಗೆ ನಾನು ಹೋಗಬೇಕು ಅನ್ನತಕ್ಕಂಥದ್ದು ಗೊತ್ತಾಗಬೇಕು. ಅಥವಾ ಭಾಳ ಸರಳವಾಗಿ ನಂಗೆ ಮುಕ್ತಿ ಬೇಕಪ್ಪ ಅಂತ ಅಂದ್ಕೊಂಡ್ಬಿಡ್ಬೇಕು. ನಾವು ಹೇಳಿದಷ್ಟು ಸುಲಭ ಅಲ್ಲ. ನನಗೆ ಮುಕ್ತಿ ಬೇಕು ಅಂತ ನಾನು ಅಂದುಕೊಳ್ಳಬೇಕಾಗಿದ್ದರೆ ಮುಕ್ತಿಯ ಬಗ್ಗೆ ಒಂದು ಕಲ್ಪನೆ ಬೇಕು ನನಗೆ. ಮುಕ್ತಿ ಅಂದರೆ ಏನು ಅನ್ನತಕ್ಕಂಥ ಒಂದು ಚಿತ್ರಣ ಬೇಕು. ಆಗ ನಾನು ಈ ಮೇಲೆ 3 ಹೇಳಿದ್ರಲ್ಲ, ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ, ಪರಮಸತ್ಯವಾಗಿರತಕ್ಕಂಥದ್ದು ಯಾವುದು,
ಸತ್ಯದಂತೆ ಭಾಸವಾಗ್ತಾ ಇರತಕ್ಕಂಥದ್ದು ಯಾವುದು ಅನ್ನೋದರ ವ್ಯತ್ಯಾಸ ಗೊತ್ತಾಗಬೇಕು ನನಗೆ. ಆದವು ಮೊಟ್ಟ ಮೊದಲು ಅದು ಗೊತ್ತಾಗಬೇಕು ಅಂತಾರೆ ಭಗವತ್ಪಾದ. ಆದವು ನಿತ್ಯ ಅನಿತ್ಯ ವಸ್ತು ವಿವೇಕ ಅದು ಪರಿಗಣನೆಗೆ ಬರಬೇಕು. ಎರಡನೇ ಹಂತದಲ್ಲಿ ಇಹಾಮೂತ್ರ ಫಲಭೋಗ ವಿರಾಗ ತದನಂತರ ಇದು ಗೊತ್ತಾದ ಮೇಲೆ ಇಹ ಆಮೂತ್ರ ಅಂದರೆ ಸ್ವರ್ಗ ಇತ್ಯಾದಿ, ಇಹ ಅಂದರೆ ಭೂಲೋಕ, ಇಹ ಆಮೂತ್ರ ಫಲಭೋಗ ವಿರಾಗ, ಇಹಲೋಕದಲ್ಲಿ ಇಂಥದ್ದನ್ನು ಮಾಡಿದರೆ ನನಗೆ ಭೋಗ ಸಿಗುತ್ತೆ, ಆ ಭೋಗದಲ್ಲಿ ನನಗೆ ಆಸಕ್ತಿ ಇದೆ ಅನ್ನತಕ್ಕಂಥದ್ದು ಸಾಧಾರಣವಾಗಿ ಎಲ್ಲರೂ ಅನುಭವಿಸ್ತಕ್ಕಂಥದ್ದು. ಇದನ್ನು ಸಂಗ್ರಹ ಮಾಡಿದರೆ ನಂಗೆ ಸುಖ ಸಿಗುತ್ತೆ ಕಣೆ, ಇಹಲೋಕದಲ್ಲಿ ಇಂಥ ಒಳ್ಳೆಯ ಉಡುಗೆಯನ್ನು ಹಾಕ್ಕೊಂಡ್ರೆ ನಂಗೆ ಸುಖ ಸಿಗುತ್ತೆ, ಇಂಥ ಒಳ್ಳೆಯ ಊಟವನ್ನು ಮಾಡಿದ್ರೆ ನನಗೆ ಸುಖ ಸಿಗುತ್ತೆ, ಇಂಥ ಸಂಗಾತಿ ಸಿಕ್ಕರೆ ನನಗೆ ಸುಖ ಸಿಗುತ್ತೆ, ಇಂಥ ಮನೆ ಇದ್ದರೆ ನನಗೆ ಸುಖ ಸಿಗುತ್ತೆ, ಇಷ್ಟು ಹಣ ಇದ್ದರೆ, ಅಂದರೆ ಯಾವುದ್ಯಾವುದೋ ಬೇರೆ ಬೇರೆಯ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಸಂಗತಿಗಳ ಮೇಲೆ ಆಧರಿಸಿ ನಾನು ಸುಖವನ್ನು ಗಳಿಸ್ತಾ ಇರ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕದ್ದು. ಇಹ ಫಲಭೋಗ, ಯಾವುದನ್ನು ಮಾಡುವುದರಿಂದಾಗಿ ಫಲ ಸಿಗುತ್ತೋ ಆ ಫಲದಲ್ಲಿ ನನಗೆ ಇಷ್ಟ ಇರತಕ್ಕಂಥದ್ದು ಭೋಗ, ಅದನ್ನು ಬಯಸೋದು. ಮುಕ್ತಿ ಬೇಕಾಗಿದ್ದರೆ ಇಹ ಆಮೂತ್ರ ಫಲಭೋಗ ವಿರಾಗ, ಅದರ ಬಗ್ಗೆ ನನಗೆ ವೈರಾಗ್ಯ ಇರಬೇಕ್ರಿ. ಬರೀ ಈ ಲೋಕದಲ್ಲಿ ಸಿಗತಕ್ಕಂಥ ಸುಖಗಳ ಬಗ್ಗೆ ವೈರಾಗ್ಯ ಅಷ್ಟೇ ಅಲ್ಲ, ಆಮೂತ್ರ ಅಂದರೆ ಸ್ವರ್ಗಲೋಕದಲ್ಲಿ ಸಿಗಬಹುದಾದಂತಹ ಸುಖಗಳ ಬಗ್ಗೆಯೂ ವೈರಾಗ್ಯ ಇರಬೇಕು. ಇದು ಎರಡನೇ ಹಂತ. ಇನ್ನು ಮೂರನೇದು ಶಮ ದಮ ತಿತಿಕ್ಷೆ ಇತ್ಯಾದಿ, ಶಮಾದಿ ಷಟ್ಕ ಸಂಪತ್ತಿ, ಶಮದಮೆ ಇತ್ಯಾದಿಗಳನ್ನು ರೂಢಿಸಿಕೊಳ್ಳಬೇಕು, ಗಳಿಸಿಕೊಳ್ಳಬೇಕು, ಅಭ್ಯಾಸದಿಂದ ಪಡೆದುಕೊಳ್ಳಬೇಕು. ಈ ಮೂರು ಇವಾಗ ಹೇಳಿದ್ನಲ್ಲ, ಇಷ್ಟೇ ಹೇಳಿದರೆ ಇದು ಅರ್ಥ ಆಗೋದಿಲ್ಲ. ಒಂದೊಂದಕ್ಕೂ ಗಂಟೆ ಮಾತಾಡಬೇಕು, ಒಂದೊಂದಕ್ಕೂ ವಿಸ್ತಾರವಾಗಿ ಚರ್ಚೆ ಮಾಡಬೇಕು. ಅದು ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಸೂಚನೆ. ಮುಮುಕ್ಷತ್ವ ಸ್ಫುಟವಾಗಿದ್ದರೆ, ಮೋಕ್ಷಗಾಮಿಯಾಗಬೇಕಾಗಿದ್ದರೆ ಈ ಮೂರು ಅವಶ್ಯಕ ಸಂಗ್ರಹ ಆಗಬೇಕು, ಅಥವಾ ಈ ಮೂರನ್ನು ನಾನು ಗಳಿಸಬೇಕು, ಈ ಮೂರನ್ನು ಸಾಧಿಸಬೇಕು. ಹಾಗಾದಾಗ ನನಗೆ ಮೋಕ್ಷ ಅನ್ನತಕ್ಕಂಥದ್ದು ಸಿಗುತ್ತೆ. ಇದು ಶಾಸ್ತ್ರೀಯ ವಿಧಾನ. ನಾನು ಅದನ್ನೀಗ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಹಳ ಕಾಲ ತಗೊಳ್ಳುತ್ತೆ. ಅಕೃಷ್ಣ ಯೋಗಿನಃ ತ್ರಿವಿಧಂ ಇತರೇಶ, ಅದು ಒಟ್ಟು 4 ಆಯಿತು. ಇನ್ನೊಂದ್ಸಲ ಗಮನಿಸಿ. ಕರ್ಮಾಶುಕ್ಲ ಕೃಷ್ಣಂ ಯೋಗಿನಃ, ಯೋಗಿಗಳಿಗೆ ಕರ್ಮಾಶುಕ್ಲ ಅನ್ನೋದೊಂದು, ತ್ರಿವಿಧಂ ಇತರೇಶಾಂ ಬೇರೆಯವರಿಗೆ ತ್ರಿವಿಧಂ 3 ವಿಧ ಇರುತ್ತೆ. ಅಂದರೆ ಯೋಗಿಗಳಿಗೆ ಒಂದು ವಿಧ, ಇನ್ನು 3 ವಿಧಗಳು ಬೇರೆಯವರಿಗೆ ಇರುತ್ತೆ. ಬೇರೆಯವರೆಲ್ಲ ಈ 3 ವಿಧದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯೋಗಿಗಳ ಮಾತ್ರ ಈ 1 ವಿಧದಲ್ಲಿ ಇರುತ್ತೆ. ನಿಮಗೆ ಮೋಕ್ಷಗಾಮಿತ್ವ ಬೇಕಾಗಿದ್ದರೆ ಈ ಯೋಗಿಗಳ ವಿಧಾನವನ್ನು ನೀವು ಅಧ್ಯಯನ ಮಾಡಬೇಕು. ಈ ಯೋಗಿಗಳ ವಿಧಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ವಲ್ಪ ಉತ್ತರ ದೊಡ್ಡದಾಗ್ತಾ ಇದೆ, ಆದರೆ ಅಂಥ ಪ್ರಶ್ನೆ ಕೇಳಿದ್ದೀರಿ, ಸಾವಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ತ್ರಿವಿಧಂ ಇತರೇಶ ಮೊದಲು ಅರ್ಥ ಮಾಡ್ಕೊಳ್ಳೋಣ. 3 ಬೇರೆಯವರೆಲ್ಲ ನಮಗೆಲ್ಲ ಇರತಕ್ಕಂಥದ್ದು 3. ಏನದು? ನಮಗೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಒಂದು ಕೆಟ್ಟ ಕೆಲಸ ಮಾಡ್ತೀವಿ, ಇನ್ನೊಂದು 3ನೇದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎರಡೂ ಮಾಡ್ತೀವಿ. ಅಂದರೆ ಒಳ್ಳೆ ಕೆಲಸಗಳಿರುತ್ತೆ, ಕೆಟ್ಟ ಕೆಲಸಗಳಿರುತ್ತೆ, ಎರಡೂ ಸೇರಿರ್ತಕ್ಕಂಥ ಮಿಶ್ರ ಕೆಲಸಗಳಿರುತ್ತೆ. ಅಂದರೆ ನಾವು ಸಾಮಾನ್ಯರಾಗಿರತಕ್ಕಂಥವರು ಈ 3 ಮಾಡುತ್ತೇವೆ. ತ್ರಿವಿಧಂ ಇತರೇಶಾಂ, ಒಂದು ಒಳ್ಳೆ ಕೆಲಸ, ಒಂದು ಕೆಟ್ಟ ಕೆಲಸ, ಇನ್ನೊಂದು ಮಿಶ್ರ ಕೆಲಸ. ಈ ಮಿಶ್ರ ಕೆಲಸವೇ ನಾವೆಲ್ಲರೂ ಮಾಡ್ತಕ್ಕಂಥದ್ದು. ಆದರೆ ಯೋಗಿಗಳಾಗಿರ್ತಕ್ಕಂಥವರು ಕರ್ಮಾಶುಕ್ಲಾ ಕೃಷ್ಣ, ಅವರು ಎಂಥ ಕರ್ಮ ಮಾಡ್ತಾರೆ ಅಂದರೆ ಅಶುಕ್ಲ ಅಕೃಷ್ಣ. ಅವರು ಒಳ್ಳೆ ಕೆಲಸವೂ ಮಾಡಲ್ಲ,
ಕೆಟ್ಟ ಕೆಲಸವೂ ಮಾಡಲ್ಲ. ಆದರೆ ಕೆಲಸ ಮಾಡ್ತಾರಲ್ಲಪ್ಪ ಅಂದ್ರೆ ಒಳ್ಳೆಯ ಕೆಲಸದಿಂದ ಬರತಕ್ಕಂತಹ ಪುಣ್ಯವನ್ನು ತಿರಸ್ಕರಿಸುತ್ತಾರೆ. ಕೆಟ್ಟ ಕೆಲಸ ಮಾಡದೇ ಇರೋದ್ರಿಂದ, ಮಾಡೋದೇ ಇಲ್ಲವಾದ್ರಿಂದ ಪಾಪ ಅನ್ನೋದು ಬರೋದೇ ಇಲ್ಲ. ಅಂದ್ರೆ ಬಹಳ ಸರಳವಾಗಿ ಏನು, ನಾವು ಮೋಕ್ಷಗಾಮಿಯಾಗಬೇಕಾಗಿದ್ರೆ ಕೆಟ್ಟ ಕೆಲಸವನ್ನು ಮಾಡಲೇಬಾರ್ದು. ಒಳ್ಳೆ ಕೆಲಸ ಮಾಡಿದ್ರೆ ಅದರ ಫಲ ನನಗೆ ಬೇಕಿಲ್ಲಪ್ಪ ಅಂತ ಬಿಟ್ಬಿಡ್ಬೇಕು. ಅರ್ಥ ಆಗಲಿಲ್ಲ? ಇನ್ನೂ ಸ್ಪಷ್ಟವಾಗಿ, ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಈ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂದ್ರೆ ಅರ್ಥ ಏನು? ಒಳ್ಳೆ ಕೆಲಸ ಅಂದ್ರೆ ನಾವು ಯಾವ ಕೆಲಸವನ್ನು ಮಾಡಿದರೆ ಬೇರೆಯವರಿಗೆ ಸುಖ ಸಿಗುತ್ತದೆಯೋ ಅದು ಒಳ್ಳೆ ಕೆಲಸ. ನಾವು ಯಾವ ಕೆಲಸವನ್ನು ಮಾಡಿದರೆ ಬೇರೆಯವರಿಗೆ ಕಷ್ಟ ಆಗುತ್ತೋ, ನೋವಾಗುತ್ತೋ, ಛೆ ಅಂತಾರೋ, ನಮ್ಮನ್ನು ಬೈತಾರೋ, ಶಾಪ ಹಾಕ್ತಾರೋ, ಅದು ಕೆಟ್ಟ ಕೆಲಸ. ಈ ಎರಡೂ ಮಾಡಬಾರ್ದು ನಾವು. ಈ ಎರಡೂ ಮಾಡದೇ ಇದ್ದಾಗ, ಅಂದ್ರೆ ಒಳ್ಳೆ ಕೆಲಸವೂ ಮಾಡಬಾರ್ದು, ಕೆಟ್ಟ ಕೆಲಸವೂ ಮಾಡಬಾರ್ದು. ಒಳ್ಳೆ ಕೆಲಸ ಮಾಡಿದರೆ ಅದ್ರ ಪುಣ್ಯ ನಂಗೆ ಬೇಡಪ್ಪ ಅನ್ಬೇಕು. ಒಂದು ಅತ್ಯಂತ ತಟಸ್ಥ ಭಾವ, ನನಗೆ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ, ನಾನು ಎರಡರಿಂದಲೂ ದೂರ. ಆದರೆ ನಾನು ಕೆಲಸಗಳು ಮಾಡಲೇಬೇಕಾದ್ರಿಂದ ಬದುಕ್ತಾ ಇರೋದ್ರಿಂದ ಮಾಡತಕ್ಕ ಒಳ್ಳೆಯ ಕೆಲಸಗಳು ಮಾಡಿ ಅದರ ಫಲದಿಂದ ದೂರ ಇರತಕ್ಕಂಥದ್ದು. ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪುಷ್ಪ ಅಂತ, ನಾನು ಬೆಂಗಳೂರಿನ ನಿವಾಸಿಯಾಗಿದ್ದೇನೆ. ಗುರುಗಳೇ, ಕಳೆದ ಬಾರಿ ನಿಮ್ಮ ಬಳಿ ಮಾತನಾಡುವಾಗ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ತಪಸ್ಸನ್ನು ಮಾಡಬೇಕು ಅಂತ ಅಷ್ಟೇ ಹೇಳಿದ್ರಿ. ತಪಸ್ಸನ್ನು ಹೇಗೆ ಮಾಡಬೇಕು, ಅದರ ರೀತಿ ನಿಯಮಗಳೇನು, ನಾವು ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಳಬೇಕು, ಏನೆಲ್ಲ ದೂರ ಮಾಡ್ಕೋಬೇಕು ಅಂತ ದಯವಿಟ್ಟು ತಿಳಿಸಿ. ಅದ್ರ ಜೊತೆಗೆ ಮೋಕ್ಷಕ್ಕೆ ಮುಕ್ತಿಗೆ ಇರುವ ವ್ಯತ್ಯಾಸವನ್ನು ತಿಳಿಸ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ.